ಓಂ ಕ್ರಿಯಾ ಬಾಬಾಜಿ ನಮಃ. ಓಂ ಕ್ರಿಯಾ ಬಾಬಾಜಿ ನಮಃ. ನನಗೆ ಗುರುಗಳು ಹೇಳಿದ್ರು ಅಮ್ಮನ್ನ ಜ್ಞಾಪಿಸ್ಕೊಂಡ್ರು, ನನಗೂ ಅಮ್ಮನ ಜ್ಞಾಪಿಸ್ಕೊಂಡು ಕಣ್ಣ ನೀರು ಬಂದ್ಬಿಡ್ತು. ಐ ಲವ್ ಯು ಅಮ್ಮ. ಮಂಜುನಾಥ ಗುರುಗಳಿಗೆ ನಮಸ್ಕಾರಗಳು. ಬಾಬಾಜಿ ಸಿಕ್ಕಿದ್ ನನ್ನ ಪುಣ್ಯ, ಗುರುಗಳು ಸಿಕ್ಕಿರೋ ನನ್ನ ಪುಣ್ಯ. ಮುಂಚೆ ನಾನು ಬರೀ ಮನೆಯೇ ಇದ್ದೆ, ಮನೆ ಬಿಟ್ಟು ಎಲ್ಲೂ ಹೊರಗಡೆನೆ ಹೋಗ್ತಿರ್ಲಿಲ್ಲ, ಬೇರೆ ಪ್ರಪಂಚನೇ ನೋಡಿರ್ಲಿಲ್ಲ. ನಮ್ಮನೆಯವರು ಯಾರ ತಕ್ಕ ಮಾತಾಡ್ತೀವಿ, ಏನು ಕೆಲಸ ನಡಿ ಮನೆಗೆ ಅಂತ ಅನ್ನೋರು. ನಾನು ಈ ದೇವಸ್ಥಾನಕ್ಕೆ ಬಂದು ಹೂವು ಕೇಳಿದೆ, ಬಾ ನೀನು 21 ದಿವಸ ವ್ರತ ಮಾಡು ಆಗುತ್ತೆ ಅಂತ ನನ್ನ ಮನಸ್ಕಂತ ಕಳ್ಸಿದ ಹೂವು ಅಲ್ಲಾಡ್ತು. ಅಲ್ಲ ನಮ್ಮ ಮನೇಲಿ ಹೇಳಲೇ ಇಲ್ಲ ಹಿಂಗೆ ಮಾಡ್ತೀನಿ ಅಂತ. ನಾನು ನಮ್ಮ ಮನೇಲಿ ಹಿಂಗೆ ಹೇಳಲೇ ಇಲ್ಲ ಹಿಂಗೆ ಮಾಡ್ತೀನಿ ಅಂತ. ನಾನು ಮುಂದುವರೆದೆ, ನಾನು ಮಾಡಿದೆ. ಆಮೇಲೆ ಹಾಗೆ ಅವಾಗಲೇ 15 ವರ್ಷ ಆದ್ಮೇಲೆ ಎಲ್ಲಿ ಹೋಗ್ತಿದೆ ಏನು ಅಂತ ಕೇಳಿದ್ರೆ ಹಿಂಗೆ ದೇವ್ರ ಪೂಜೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಅವರು ಏನು ಮಾತಾಡಲಿಲ್ಲ. ಅವ್ರು ಇಂಥವ್ರಿಗೆಲ್ಲ ಏನು ಇಷ್ಟನೇ ಪಡಲ್ಲ. ಅದು ಹೆಂಗೆ ದೇವರು ಬಾಬಾಜಿ ಸನ್ನಿಧಿ ನಾನು ಕಳಿಸಿ ಇದು ಮಾಡಿದ್ರು. ಇವಾಗಲೂ ಅಷ್ಟೇ ಹೋಗ್ತೀನಿ ಅಂದ್ರೆ ಏನು ಮಾತಾಡ್ತಿಲ್ಲ, ಸುಮ್ಮನೆ ನನ್ನಂತ ಇದು ಮಾಡಿದ್ರು, ಆಯ್ತು ಹೋಗು ಅಂತ ಅಂದ್ರು. ಅದೇ ನನಗೊಂದು ಖುಷಿ. ಆಮೇಲೆ ಮುಂಚೆ ನಮ್ಮ ಮನೇಲಿ ಒಂದು 5-6 ಜನ ಇದ್ದೀವಿ, ಒಬ್ರು ಮಾತ್ರ ಒಬ್ರು ಕೇಳ್ತಿರ್ಲಿಲ್ಲ. ಏನಾರ ಅಂದ್ರೆ ಮಕ್ಕಳು ಸಿಟ್ಟು ಮಾಡ್ಕೊಂಡ್ಬಿಡೋರು, ನಮ್ಮ ಮನೇಲಿ ಸಿಟ್ಟು ಮಾಡ್ಕೊಂಡ್ಬಿಡೋರು. ಇವಾಗ ಏನು ಸಿಟ್ಟು ಮಾಡ್ಕೊಳ್ಳೋದೇ ಇಲ್ಲ, ಮಕ್ಕಳು ಕೂಡ ಸ್ವಲ್ಪ ಮಾತು ಕೇಳ್ತಾರೆ, ಯಜಮಾನ್ರು ಕೂಡ ಸ್ವಲ್ಪ ಸಿಟ್ಟು ಕಮ್ಮಿ ಆಗೈತೆ. ಇದಕ್ಕಿಂತ ಸಂತೋಷ ನನಗೆ ಇನ್ನೇನು ಇಲ್ಲ. ಗುರುಜಿ ಸಿಕ್ಕಿರೋ ಮುಂಚೆ ನನ್ಗೆ ಯಾರು ಇಲ್ವೇನೋ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿತ್ತು. ಇವಾಗ ನನಗೆ ಬಾಬಾಜಿನೇ ಇದ್ದಾರೆ, ಎಲ್ಲ ನನ್ನ ಬಾಬಾಜಿನೇ ನನ್ನ ಧೈರ್ಯ ಅಲ್ಲ. ಇವಾಗ ಏನೇ ಆಗಿ ಏನೇ ಕೆಲಸ ಮಾಡಕ್ ಹೋಗಿ ನಂಗೆ ಬಾಬಾಜಿ ಇದ್ದಾರೆ ಬಿಡು ಅನ್ನೋ ಧೈರ್ಯ ನನ್ನ ಮನಸ್ಸಲ್ಲಿ. ಓಂ ಕ್ರಿಯಾ ಬಾಬಾಜಿ.